ಕರುನಾಡಲ್ಲಿ ಎದ್ದಿರೋ ಮುಂಗಾರು ಮಾರುತಗಳು ಊರೂರಲ್ಲೂ ನೆರೆ ಎಬ್ಬಿಸ್ತಾ ಇವೆ. ಆರಿದ್ರ ಮಳೆಗೆ ಹತ್ತಾರು ಅವಾಂತರಗಳು ಸೃಷ್ಟಿಯಾಗಿದ್ದು ಮಹಾಮಳೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕರುನಾಡಲ್ಲಿ ಶುರುವಾಗಿರೋ ಆರಿದ್ರ ಮಳೆ ಅಬ್ಬರ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡ್ತಿದೆ. ಊರೂರಲ್ಲೂ ನೆರೆ ನುಗ್ತಿದ್ದು ಜನರ ಬದುಕು ಮೂರಾಬಟ್ಟೆಯಾಗಿದೆ. ಮನೆಯಿಂದ ಹೊರಗೆ ಕಾಲಿಡೋದಕ್ಕೂ ಜನ ಹೆದರ್ತಿದ್ದು, ಎಲ್ಲಿ ಭೂಮಿ ಬಾಯಿ ಬಿಡುತ್ತೋ, ಎಲ್ಲಿ ಮರಗಳು ಬಲಿ ಪಡೆಯುತ್ತೋ ಅಂತ ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಾರೆ. ಹಳ್ಳ ಕೊಳ್ಳಗಳೆಲ್ಲ ದಿಕ್ಕೆಟ್ಟು ಹರಿತಿದೆ, ನದಿಗಳೆಲ್ಲ ಸಮುದ್ರದಂತಾಗಿವೆ. ಕಳೆದೊಂದು ವಾರದಿಂದ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಯಾಗ್ತಿದೆ. ಇದರಿಂದಾಗಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಿದ್ದು ಖಾನಾಪುರ ತಾಲೂಕಿನ 15 ಗ್ರಾಮಗಳ ಸಂಪರ್ಕವೇ ಕಡಿತವಾಗಿದೆ. ಹಾಲಾದ್ರಿ ಹಳ್ಳ ರೌದ್ರಾವತಾರ ತಾಳಿದ್ರಿಂದ ಬ್ರಿಡ್ಜ್ ಮುಳುಗಿ ಹೋಗಿದೆ. ನೆರಸೆ, ಮಂತುರ್ಗ, ಅಶೋಕ್ ನಗರ ಸೇರಿದಂತೆ 15 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಚಾರವೇ ಬಂದ್ ಆಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸುರಿತಿರುವ ಮಳೆರಾಯ ಚಿಕ್ಕೋಡಿ ಜನರನ್ನ ಹಿಂಡಿ ಹಿಪ್ಪೆ ಮಾಡಿದ್ದಾನೆ. ಕೃಷ್ಣಾ ನದಿಯಲ್ಲಿ 21,000 ಕ್ಯೂಸೆಕ್ ನೀರಿನ ಒಳಹರಿವು ಹೆಚ್ಚಾಗಿದ್ದು, ದೂದ್ಗಂಗಾ ಹಾಗೂ ವೇದಗಂಗಾ ನದಿಯೂ ಹುಚ್ಚೆದ್ದು ಹರಿತಿದೆ. ಮಹಾಮಳೆಯ ಪರಿಣಾಮ ಕಾರದಗ ಗ್ರಾಮದಲ್ಲಿರೋ ಬಂಗಾಲಿ ಬಾಬಾ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಹಾಕಲಾಗಿದೆ. ಬೆಳಗಾವಿಯಲ್ಲಿ ಮಹಾಮಳೆ ಬೀಳ್ತಿದೆ. ಬಿಟ್ಟು ಬಿಡದೆ ಸುರಿತಿರೋ ಮಳೆಯಿಂದಾಗಿ ಜಲಪಾತಗಳೆಲ್ಲ ಹಾಲ್ನೊರೆಯಂತೆ ಧುಮ್ಮಿಕ್ಕುತ್ತಿವೆ. ಖಾನಾಪುರ ತಾಲೂಕಿನ ಚಿಕಲೆ ಫಾಲ್ಸ್ ಮೈತುಂಬಿ ಹರಿತಿದ್ದು, ಜಲರಾಶಿಯ ವೈಭವ ನೋಡೋಕೆ 2 ಕಣ್ಗಳು ಸಾಲ್ತಿಲ್ಲ. ಆದ್ರೆ ಪ್ರವಾಸಕ್ಕೆ ಅಂತ ಬರೋ ಪ್ರವಾಸಿಗರು ಜೀವದ ಹಂಗು ತೊರೆದು ಹುಚ್ಚಾಟವಾಡ್ತಿದ್ದಾರೆ. 100 ಅಡಿ ಆಳದ ಜಲಪಾತಕ್ಕೆ ಇಳಿದು ಡ್ಯಾನ್ಸ್ ಮಾಡ್ತಾ ಸಾವಿನ ಜೊತೆ ಸರಸವಾಡ್ತಿದ್ದಾರೆ. ಈ ಬಾರಿ ಮೇ ಅಂತ್ಯದಲ್ಲೇ ಮುಂಗಾರು ಶುರುವಾಗಿದ್ರಿಂದ ಹುಬ್ಬಳ್ಳಿಯ ರೈತರ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಹೀಗಾಗಿನೇ ಬೇಗ ಬಿತ್ತನೆ ಕಾರ್ಯವನ್ನು ಮಾಡಿದ್ರು. ಆದ್ರೀಗ ಬಿಟ್ಟು ಬಿಡದೆ ಮಳೆ ಆಗ್ತಿರೋದ್ರಿಂದ ಹೊಲಗಳೆಲ್ಲ ಕೆರೆಗಳಂತಾಗಿದೆ. ಮುಂಗಾರು ಆರಂಭದಲ್ಲಿ ಬಿತ್ತನೆ ಮಾಡಿದ್ದ ಬೆಳೆ ಸರ್ವನಾಶವಾಗಿದೆ. ಹೀಗಾಗಿ ಮತ್ತೊಮ್ಮೆ ಮರು ಬಿತ್ತನೆಗೆ ಸಿದ್ಧರಾಗ್ತಿದ್ದಾರೆ. ಮಳೆ ಜೊತೆಗೆ ಜಿಂಕೆಗಳ ಕಾಟವೂ ರೈತರನ್ನ ಬೆಂಬಿಡದೆ ಕಾಡ್ತಿದೆ. ಹಾಸನದಲ್ಲೂ ಮಹಾಮಳೆಯಾಗ್ತಿದ್ದು ಬೆಣಗಿನ ಹಳ್ಳ ಉಕ್ಕಿ ಹರಿತಿದೆ. ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚಾಗ್ತಿರೋದ್ರಿಂದ ದೋನಹಳ್ಳಿ ಗ್ರಾಮಸ್ಥರು ಪರದಾಡ್ತಿದ್ದಾರೆ. ಯಾಕಂದ್ರೆ 2018ರಲ್ಲಿ ಸುರಿದ ಭಾರಿ ಮಳೆಗೆ ಕಿರು ಸೇತುವೆ ಕೊಚ್ಚಿ ಹೋಗಿತ್ತು. 7 ವರ್ಷವಾದ್ರೂ ಇನ್ನೂ ಹೊಸ ಸೇತುವೆಯನ್ನೇ ನಿರ್ಮಿಸಿಲ್ಲ. ಹೀಗಾಗಿ ಇರೋ ಸೇತುವೆಯು ಈಗ ಎಲ್ಲಿ ಕೊಚ್ಚಿ ಹೋಗುತ್ತೋ ಅಂತ ಆತಂಕಕ್ಕೀಡಾಗಿದ್ದಾರೆ. ಹಾಸನದಲ್ಲಿ ಸುರಿತಿರೋ ಮಳೆಗೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಿವೆ. ಬಡಗಿಕೊಪ್ಪಲು ಗ್ರಾಮದ ಪ್ರಶಾಂತ್ ಅನ್ನೋರ ಮನೆ ನೆಲಕಚ್ಚಿದ್ದು, ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯಾಗ್ತಿದೆ. ಅದರಲ್ಲೂ ಹೊಸನಗರ ತಾಲೂಕಿನಲ್ಲಂತೂ ಮಳೆಯ ಹೊಡೆತ ಹೇಳತೀರದಂತಾಗಿದೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹೊಸನಗರ ತಾಲೂಕಿನ ಅಂಗನವಾಡಿ ಹಾಗೂ ಶಾಲಾ ಕಾಲೇಜುಗಳಿಗೆ ರಜೆ ನೀಡಿ ತಹಶೀಲ್ದಾರ್ ರಶ್ಮಿ ಘೋಷಣೆ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆರಾಯ ಆರ್ಭಟಿಸುತ್ತಿದ್ದಾನೆ. ಜೋರು ಮಳೆ ಜೊತೆಗೆ ಕಡಲ ಅಲೆಗಳ ಅಬ್ಬರವೂ ಜೋರಾಗಿದೆ. ಗಾಳಿ ಮಳೆಗೆ ಮೀನುಗಾರರ ದೋಣಿ ಬಲೆಗಳೆಲ್ಲ ದಿಕ್ಕಾಪಾಲಾಗಿವೆ. ಕಡಲು ಪ್ರಕ್ಷುಬ್ಧ ಆಗಿರೋದ್ರಿಂದ ಮೀನುಗಾರಿಕೆಗೆ ಸಂಪೂರ್ಣ ನಿಷೇಧ ಹೇರಲಾಗಿದೆ. ಕಾರವಾರದಲ್ಲಿ ಕಡಲ ಅಲೆಗಳ ಆರ್ಭಟ ಜೋರಾಗಿರುವಂತದ್ದು. ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ರವೀಂದ್ರನಾಥ ಕಡಲ ತೀರದ ಒಂದು ಭಾಗದಲ್ಲಿದ್ದೇವೆ. ಇಲ್ಲಿ ಕಡಲ ಅಲೆಗಳ ಆರ್ಭಟ ಯಾವ ರೀತಿ ಇದೆ ಎನ್ನುವಂಥದ್ದು ನಾವು ನಿಮ್ಗೆ ಇಲ್ಲಿ ದೃಶ್ಯಾವಳಿ ಮೂಲಕ ತೋರಿಸ್ತಾ ಇದ್ದೇವೆ. ನಿಜಕ್ಕೂ ಅಕ್ಷರಶಃ ಭಯ ಹುಟ್ಟಿಸುವಂತ ಒಂದು ಕಡಲ ಅಲೆಗಳು ನೇರವಾಗಿ ತೀರಕ್ಕೆ ಅಪ್ಪಳಿಸ್ತಾ ಇದೆ. ಇದರಿಂದ ಈ ತೀರದಲ್ಲಿ ಇದ್ದಂತ ಸಾಂಪ್ರದಾಯಿಕ ದೋಣಿಗಳಾಗಿರ್ಬೋದು, ಅದೇ ರೀತಿ ಮೀನುಗಾರಿಕಾ ಬಲೆಗಳಿಗೆ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿರುವಂಥದ್ದು. ಇಲ್ಲಿನ ಮೀನುಗಾರರು ಸಾಕಷ್ಟು ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು, ಕಡಬ ಹಾಗೂ ಸುಳ್ಯ ತಾಲೂಕಲ್ಲೂ ಭಾರಿ ಮಳೆಯಾಗ್ತಿದೆ. ಉದನೆ ಕಲ್ಲುಗುಡ್ಡೆ ಸಮೀಪ ಬೃಹತ್ ಮರವೊಂದು ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದರಿಂದ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ. ಜೊತೆಗೆ ನೆಲ್ಯಾಡಿ ಮಣ್ಣುಗುಂಡಿ ಅನ್ನೋ ಸ್ಥಳದಲ್ಲಿ ಗುಡ್ಡ ಕುಸಿತದ ಭೀತಿ ಶುರುವಾಗಿದೆ. ಕೇರಳದಲ್ಲಿ ಭಾರಿ ಮಳೆಯಾಗಿರೋದ್ರಿಂದ ಕೆಆರ್ಎಸ್ ಡ್ಯಾಂ ತುಂಬಿ ಹರಿತಿದೆ. ಕಾವೇರಿ ನದಿಗೆ ಭಾರಿ ಪ್ರಮಾಣದ ನೀರು ಹರಿಬಿಡಲಾಗ್ತಿದ್ದು, ಶ್ರೀರಂಗಪಟ್ಟಣದ ಪ್ರವಾಸಿ ತಾಣಗಳಲ್ಲಿ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ. ಜೊತೆಗೆ ಪಶ್ಚಿಮ ವಾಹಿನಿ, ಗೋಸಾಯಿ ಘಾಟ್, ಸಂಗಮ ಸೇರಿದಂತೆ ನದಿ ಪಾತ್ರದಲ್ಲಿ ಹೈ ಅಲರ್ಟ್ ಮಾಡಿದ್ದಾರೆ. ಒಟ್ನಲ್ಲಿ ರಾಜ್ಯದಲ್ಲಿ ಆರಿದ್ರ ಮಳೆ ಅಬ್ಬರ ಜೋರಾಗಿದ್ದು, ಜನ ಕಂಗಾಲಾಗಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.